ಸೀರೆ ಉಡಲ್ಲ, ಯಾವಾಗಲೂ ಕೂಡ ಗೌನ್ ಹಾಕ್ತಾಳೆ. ಹೇಗಂತ ನೋಡಿ ಬೆಂಕಿಯನ್ನು ಹಚ್ಚಿಬಿಟ್ಟಿದ್ದಾನೆ ಪತಿ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ನಂದಗಡದಲ್ಲಿ ಪಾಪಿ ವಿಕೃತಿಯನ್ನ ಮೆರೆದಿದ್ದಾನೆ. ಗೌನ್ ಹಾಕ್ತಾಳೆ, ಸೀರೆ ಹಾಕೊಳ್ಳಲ್ಲ. ಅಬ್ಬಬ್ಬಬ್ಬ, ವಿಕೃತಿಯನ್ನ ಮೆರೀಲಿಕ್ಕೆ ಕಾರಣಗಳು ಬೇಕಾ ಇವ್ರಿಗೆ? ಪತ್ನಿ ಮಂಜುಳಾ ಪಾಟೀಲ್ಗೆ ಬೆಂಕಿ ಹಾಕಿದ್ದಾನೆ ಪತಿ ಕೃಷ್ಣಾಜಿ ಪಾಟೀಲ್. ಯಾವ ವಿಚಾರ? ಗೌನ್ ಹಾಕ್ತಾಳೆ, ನೈಟಿ ತರ. ಕಳೆದ 8 ವರ್ಷಗಳ ಹಿಂದೆ ಮಂಜುಳಾ ಮತ್ತು ಕೃಷ್ಣಾಜಿ ಪಾಟೀಲ್ ಮದುವೆ ಆಗಿರ್ತಾರೆ. ಕೆಲ ವರ್ಷಗಳಿಂದ ದೈಹಿಕ ಮಾನಸಿಕವಾಗಿ ಹಿಂಸೆಯನ್ನ ಕೂಡ ಕೊಡ್ತಾ ಇದ್ದಂತೆ ಪತಿ. ಪತ್ನಿ ಮೇಲೆ ಅನುಮಾನದಿಂದ ಚಿತ್ರಹಿಂಸೆಯನ್ನ ನೀಡ್ತಾ ಇರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಯಾವಾಗಲೂ ಕೂಡ ಗೌನ್ ಹಾಕ್ತೀಯಾ, ಸೀರೆ ಉಡಲ್ಲ ಅಂತ ಹೇಳಿ ಗಲಾಟೆಯನ್ನ ಮಾಡ್ತಾ ಇರ್ತಾನೆ, ಅನುಮಾನ ವ್ಯಕ್ತಪಡಿಸ್ತಾ ಇರ್ತಾನೆ, ಹಿಂಸೆ ಕೊಡ್ತಾ ಇರ್ತಾನೆ ಪತಿರಾಯ. ಈ ವೇಳೆ ಸಿಟ್ಟಿಗೆದ್ದು ಬೆಂಕಿ ಹಚ್ಚುತ್ತಾನೆ ಪಾಪಿ ಪತಿ ಕೃಷ್ಣಾಜಿ ಪಾಟೀಲ್. ಗಲಾಟೆ ಶಬ್ದ ಕೇಳಿ ಪೊಲೀಸ್ ಠಾಣೆಗೆ ಮಾಹಿತಿಯನ್ನ ಕೂಡ ಕೊಟ್ಟಿರ್ತಾರೆ ಸ್ಥಳೀಯರು. ನಂದಗಡ ಪೊಲೀಸರಿಂದ ಆರೋಪಿ ಪತಿ ಕೃಷ್ಣಾಜಿ ಬಂಧನ ಕೂಡ ಆಗಿದೆ. ಜಸ್ಟ್ ಗೌನ್ ಆಗ್ತಾಳೆ ಅನ್ನುವಂತಹ ವಿಚಾರ ಸಂಬಂಧವಾಗಿ ಅದಕ್ಕೂ ಮುಂಚೆ ಬಹಳಷ್ಟು ಗಲಾಟೆ ಆಗಿರುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ, ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆಯನ್ನ ಕೊಡ್ತಾ ಇದ್ದ ಈತ ಅಂತ ಹೇಳಿ ಆರೋಪಗಳು ಕೂಡ ಕೇಳಿ ಬರ್ತದೆ. ಯಾಕಂದ್ರೆ ಅಕ್ಕಪಕ್ಕದ ಮನೆಯವರು ಇರ್ತಾರೆ, ಮಾಹಿತಿ ಕೊಡ್ತಾರೆ, ಜಗಳ ಆಗ್ತಾ ಇತ್ತಾ ಇಲ್ವಾ ಅಂತ ಹೇಳಿ ಪೊಲೀಸರು ಹೋದಂತಹ ಸಂದರ್ಭದಲ್ಲಿ, ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಇದು ಏಕದಂ ಒಂದಿನಕ್ಕೆ ಆಗಿರುವಂತಹ ವಿಚಾರ. ಬಹಳಷ್ಟು ವಿಚಾರಗಳನ್ನು ತಲೆಯಲ್ಲಿ ಇಟ್ಕೊಂಡು, ಮನಸ್ಸಲ್ಲಿ ಇಟ್ಕೊಂಡು ಅದನ್ನೆಲ್ಲ ಒಂದು ದಿನ ಬ್ಲಾಸ್ಟ್ ಆಯಿತು ಅಂತ ಹೇಳಿ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಈತ ಏನು ಮಾಡೋದು, ತುಂಬ ಹಿಂಸೆಯನ್ನು ಆಕೆಗೆ ನೀಡ್ತಾ ಇದ್ದಂತೆ. ಕಾರಣ ಬೇಕಾ ಕೊಲೆ ಮಾಡಲಿಕ್ಕೆ? ಕಾರಣ ಬೇಕಾ ನೋಡಿ? ಜಸ್ಟ್ ಸಣ್ಣ ಪುಟ್ಟ ವಿಚಾರ, ಏನು ದೊಡ್ಡದಾಗಿ ಏನು ತಲೆ ಹೋಗುವಂತಹ ವಿಚಾರಗಳು ಅಲ್ಲಿವೇ ಅಲ್ಲ. ಗೌನ ಹಾಕ್ತಾಳೆ ಅನ್ನುವಂತಹ ವಿಚಾರ ಸಂಬಂಧವಾಗಿ ನೋಡಿ ಆಕೆಯನ್ನು ಕೊಲೆ ಮಾಡಿದ್ದಾನೆ ಈತ ಕೃಷ್ಣಾಜಿ ಪಾಟೀಲ್. ಈ ಸಂಬಂಧವಾಗಿ ಪೊಲೀಸರು ಕೂಡ ಹೆಚ್ಚಿನ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಕಳೆದ 8 ವರ್ಷಗಳ ಹಿಂದೆ ಮಂಜುಳಾ ಜೊತೆಗೆ ಕೃಷ್ಣಾಜಿ ಪಾಟೀಲ್ ಮದುವೆ ಆಗಿರುತ್ತೆ. 8 ವರ್ಷ ಆದರೂ ಕೂಡ ಯಾವುದೇ ರೀತಿಯಾದಂಥ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಇವರಿಬ್ಬರು ನಡುವೆ. ಯಾಕೆಂದರೆ ದೈಹಿಕವಾಗಿ ಹಿಂಸೆ, ಮಾನಸಿಕವಾಗಿ ಹಿಂಸೆ. ಕೆಲವರು ಪಾಪ ಸಮಾಜ, ಅಪ್ಪ ಅಮ್ಮ ಅಂತ ಹೇಳಿ ಹೆದರ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. 8 ವರ್ಷದಿಂದಲೂ ಯಾವುದೇ ರೀತಿಯಾದಂಥ ಸುಖ ಕಾಣದೇ ಇದ್ರೂ ಕೂಡ ಗಂಡನಿಂದ ಇನ್ನೇನು ಮಾಡೋದು, ಸಮಾಜ ಏನು ಅಂದ್ಬಿಡ್ತೋ, ಎಲ್ಲಿ ಹೋಗೋದು, ದಾರಿ ಏನು, ಮುಂದೆ ಏನು ದಾರಿ ಅಂತ ಹೇಳಿ ಹೆಣ್ಮಕ್ಳು ಕೂಡ ಇನ್ನೇನು ಮಾಡ್ತಾರೆ ಅತ್ಲಾಗೆ ಬದುಕೋಣ, ಇವನ ಜೊತೆನೆ ಬದುಕೋಣ ಅಂತ ಹೇಳಿ ಬದುಕ್ತಾ ಇರ್ತಾರೆ. ಯಾಕೆಂದರೆ ಮುಂದಿನ ನಿರ್ಧಾರವನ್ನು ಕೈಗೊಳ್ಳುವಷ್ಟು ಗಟ್ಟಿತನ ಆಕೆಗೆ ಇಲ್ಲದೆ ಇರುವಂತಹ ಕಾರಣವಾಗಿ ಭಾಳಷ್ಟು ಹಿಂಸೆಯನ್ನು ಕೊಡ್ತಿದ್ದ ಅನ್ನುವಂತಹ ವಿಚಾರಗಳು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪಾಟೀಲ್. ಎಸ್ ಮಂಜುನಾಥ್, ಬರೀ ಗೌನ್ ವಿಚಾರ ಮಾತ್ರ ಅವತ್ತಿನ ಮಟ್ಟಿಗೆ ಕಾರಣವಾಗಿತ್ತ, ಅಥವಾ ಹಿಂದಿಂದೆಲ್ಲ ಭಾಳಷ್ಟು ಈಗಾಗಲೇ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ಎಲ್ಲ ನೀಡ್ತಾ ಇದ್ದಲ್ಲಿ ಯಾವೆಲ್ಲ ಕಾರಣಕ್ಕೋಸ್ಕರ ಇವರ ನಡುವೆ ಜಗಳಗಳಾಗ್ತಾ ಇತ್ತು? ಇದು ವಿಕೋಪಕ್ಕೆ ಹೋಗಲಿಕ್ಕೆ ಕಾರಣ ಏನಿತ್ತು ಅವತ್ತಿನ ದಿನ? ಏನಿದೆ ಮಾಹಿತಿ? ಎಸ್ ನೋಡಿ, ಈತನೇ ಕೃಷ್ಣಾಜಿ ಪಾಟೀಲ್ ಅಂತ ಹೇಳಿ ವಿಕೃತಿಯನ್ನ ಮೆರೆದಿರುವಂತಹ ಪತಿರಾಯ. ಹೆಂಡತಿಗೆ ಯಾವಾಗಲೂ ಕೂಡ ಹಿಂಸೆಯನ್ನು ಕೊಡ್ತಾ ಇದ್ದಂತೆ. ಹೊಡೆಯೋದು, ಬಡಿಯೋದು, ನಿಂದನೆ ಮಾಡೋದು ಹೆಂಡತಿಗೆ. ಇದು ಮಾಡಬೇಡ, ಅದು ಮಾಡಬೇಡ ಅಂಥೇಳಿ. ಜೊತೆಗೆ ಸೀರೆ ಹಾಕೊಳ್ಳಲ್ಲ ನೀನು, ಗೌನ್ ಹಾಕೊಂಡಿರ್ತೀಯ, ನೈಟಿ ಹಾಕೊಂಡು ನಿಂತಿರ್ತೀಯ ನೀನು ಅಂಥೇಳಿ. ಇದೇ ಒಂದು ದೊಡ್ಡ ಮ್ಯಾಟ್ರ್ ಆಗಿಬಿಟ್ಟಿತ್ತು.